ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಮುನಾ ರಾಘು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಗೊಂದು ತೋರಿಸ್ತೀನಿ ಬನ್ನಿ. ಇವತ್ತು ನಮ್ಮ ಮನೆ ಹತ್ರ ಯಾವ ರೀತಿ ಜೇನು ಕಟ್ಟಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಹೆಂಗೆ ಕಟ್ಟಿದೆ ಜೇನು, ಇಷ್ಟು ಹತ್ರದಲ್ಲಿ. ನೋಡ್ತಿದ್ರೆ ತುಂಬ ಭಯ ಆಗುತ್ತೆ. ಮೈ ಜುಮ್ಮನ್ನುತ್ತಲ್ವಾ, ಅದು ಇಷ್ಟು ಹತ್ರದಲ್ಲಿ ಇರೋದು ನೋಡಿದ್ರೆ. ನಮ್ಮ ಮನೆ ಬಾಗಿಲು ಇಲ್ಲೇ ಇರೋದು ಇಷ್ಟು ಹತ್ರದಲ್ಲೇ ಜೇನು ಕಟ್ಟಿದೆ. ಕಟ್ಟಾಗಲೇ ಮ್ಯಾಕ್ಸಿಮಮ್ 1 ತಿಂಗಳಾಯಿತು. ಹೋದ ಅಮಾವಾಸ್ಯೆ, ಈ ಅಮಾವಾಸ್ಯೆಲ್ಲ ಆಚೆ ಅಮಾವಾಸ್ಯೆಯಲ್ಲಿ ಕಟ್ಟಿದ್ದು. 1 ತಿಂಗಳಾಯ್ತಾ ಬಂತೇನೋ. ಸ್ಟಾರ್ಟಿಂಗು 1 ವಾರ ಸಿಕ್ಕಾಪಟ್ಟೆ ಓಡಾಡೋದಕ್ಕೆ ಹೆದರ್ಕೊಂಡ್ಬಿಟ್ಟಿದ್ದೆ. ಅದ್ರ ತಲೆ ಮೇಲೆ ನೋಡಿದ್ರೆ ಓಡಾಡೋದಕ್ಕೆ ಹೆದರ್ಕತ್ತಿದ್ದೆ. ಈಗಿಲ್ಲ, ಈಗ ಸ್ವಲ್ಪ ಎಲ್ಲರೂ ಓಡಾಡೋದು ನೋಡಿ 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 ನನಗೂ ಸ್ವಲ್ಪ ಧೈರ್ಯ ಬಂದಿದೆ. ಎಷ್ಟು ಭಯ ಆಗುತ್ತೆ ಅಲ್ವಾ ನೋಡಿ. ಬಂದಾಗ ಬೇರೆ ಬೇರೆ ಶೇಪಲ್ಲಿತ್ತು. ಎದ್ದಿ ಕೂತಿ ಅಮ್ಮ, ಇಷ್ಟು ಹತ್ರ ಒಂದು ಹುಳ ಬಂದರೆ ಭಯ ಆಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಜೇನು ಕಟ್ಟಿದೆ ಅಂತ. ಮತ್ತು ಏನಂದರೆ ಜೇನಿನ ಬಗ್ಗೆ ಹೇಳಬೇಕು ಅಂದರೆ, ಅದು ಅಮಾವಾಸ್ಯೆ ಅಥವಾ ಪೌರ್ಣಮಿ ಟೈಮಲ್ಲಿ ಮಾತ್ರ ಅದು ಬೇರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತಂತೆ. ಅದಕ್ಕೆ ಕಾರಣ ನನಗೂ ಫುಲ್ಲಾಗಿ ಗೊತ್ತಿಲ್ಲ. ಬಟ್ ನಮಗೆ ಹೋದ ಅಮಾವಾಸ್ಯೆಲ್ಲ ಆಚೆ ಅಮಾವಾಸ್ಯೆಯಲ್ಲಿ ಬಂದಿದ್ದು ನಮ್ಮ ಮನೆ ಹತ್ರ. ಮ್ಯಾಕ್ಸಿಮಮ್ ಡಿಸೆಂಬರ್ 31 ಏನೋ ಬಂದಿದ್ದು. ಫಸ್ಟು ರಾಣಿ ಜೇನು ಬರುತ್ತಂತೆ. ರಾಣಿ ಜೇನು ಜಾಗ ಸುರಕ್ಷಿತವಾಗಿದೆಯಾ ಏನು ಅಂತ ನೋಡಿಬಿಟ್ಟು, ಜಾಗ ಸರಿ ಇದೆ ಅಂತ ಹೇಳಿ ಆಮೇಲೆ ಪ್ರತಿಯೊಂದು ಅದ್ರ ಸೈನಿಕರು ಅಂದರೆ ಅದ್ರ ಮಿಕ್ಕಿದ್ದು ಜೇನುಹುಳನೆಲ್ಲ ಕರ್ಕೊಬಂದು ಈ ಥರ ಗೂಡು ಕಟ್ಕೊಳ್ಳುತ್ತೆ. ನೋಡಿ ಯಾವ ರೀತಿ ಹಾರಾಡ್ತಿದೆ ಅಂತ. ಬೆಳಗ್ಗೆಯಿಂದ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಒಂದು 12 4 5 ಒಳಗಡೆ ಅನ್ಕೋತೀನಿ, ಪ್ರತಿದಿನ ಇದೇ ಥರ ಜೇನು ಎದ್ದು ಆಟ ಆಡ್ಬಿಟ್ಟು ಕೂತ್ಕೊಳ್ಳುತ್ತೆ. ಆ ಟೈಮಲ್ಲಿ ಮಾತ್ರ ನಾವು ಓಡಾಡಬಾರ್ದು. ಮಿಕ್ಕಿದ ಟೈಮಲ್ಲಿ ಏನೋ ಪಾಪ ಅದೊಂದು ದಿವಸಕ್ಕೂ ನಮಗೇನೂ ತೊಂದರೆ ಮಾಡಿಲ್ಲ. ಅದ್ರ ಪಾಡಿಗೆ ಅದು ಆಟ ಆಡುತ್ತೆ, ಕೂತ್ಕೊಳ್ಳುತ್ತೆ. ಆದರೂ ಆ ಟೈಮಲ್ಲಿ ಮಾತ್ರ ನಾನು ಈಚೆಗೆ ಹೋಗಲ್ಲ. ನೀವು ವಿಡಿಯೋ ಮಾಡೋಕ್ಕೋಸ್ಕರ ಮಾಡಿದ್ದು, ಅಷ್ಟು ಬಿಟ್ಟರೆ ನಾನು ಈಚೆ ಹೋಗಲ್ಲ. ನೋಡಿ ಯಾವ ರೀತಿ ಜೇನು ಕಟ್ಟಿದೆ ಇಷ್ಟು ಹತ್ರದಲ್ಲಿ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೇಲಿ ಜೇನು ಕಟ್ಟೋದಿಲ್ದರೆ ಕಡ್ಜನೂ ಕಟ್ಟಿದೆ. ಅದು ಎಲ್ಲಿ ಕಟ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಇದು ನಮ್ಮ ರೂಮ್ ಕಬೋರ್ಡ್ ಬಂದು ಕಬೋರ್ಡಲ್ಲಿ ನೋಡಿ. ಒಂದು ನಿಮಿಷ ಲೈಟ್ ಹಾಕ್ತೀನಿ. ನೋಡಿ ಹೆಂಗೆ ಕಟ್ಟಿದೆ ಅಂತ. ಹುಳ ನನ್ನೇ ಗುರಾಯಿಸ್ತಾ ಇದೆ. ನೋಡ್ತಾ ಇದೆಯಲ್ಲ ಅಂತ ನನ್ನೇ ನೋಡ್ತಾ ಇದೆ. ಕಡ್ಜ ಹೆಂಗೆ ಕಟ್ಟಿದೆ ನೋಡಿ. ಆ್ಯಕ್ಚುಲಿ ಇದನ್ನು ನಾನು ಒಂದ್ಸಲ ಆಗಲೇ ಕಿತ್ತಾಕಿದ್ದೆ, ಚಿಕ್ಕದಿರೋವಾಗಲೇ ಕಿತ್ತಾಕಿದ್ದೆ. ಬಟ್ ತಿರ್ಗಾ ಕಿತ್ತಾಕಿದ್ಮೇಲೆ ತಿರ್ಗಾ ಅದೇ ಜಾಗಕ್ಕೆ ಬಂದು ಹೆಂಗೆ ಕಟ್ತಿದೆ ನೋಡಿ. ಅದು ಪದೇ ಪದೇ ಕಿತ್ತಾಕ್ಬಾರ್ದಂತೆ, ಒಳ್ಳೇದಲ್ಲ ಅಂತಾರೆ. ಏನು ಮಾಡೋದು ಗೊತ್ತಿಲ್ಲ ಈಗ ಇದಕ್ಕೆ. ಯಾವ ರೀತಿ ಕಡ್ದು ಹೆಂಗೆ ಕಟ್ಟಿದೆ ಅಂತ. ಹೆಂಗೆ ಕಟ್ತಿದೆ ಆಲೆ ಗೂಡು ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ದೊಡ್ಡದು ಕಟ್ಬಿಟ್ಟಿದೆ. ಒಂದೇ ಹುಳ ಫ್ರೆಂಡ್ಸ್ ಕಟ್ತಾ ಇರೋದು.
ಒಂದೇ ಕಡಚ ಎಷ್ಟು ದೊಡ್ಡದಾಗಿ ಹೆಂಗೆ ಕಟ್ತಿದೆ ಅಂದರೆ ಬೇರೆ ಇನ್ಯಾವುದು ಬಂದೇ ಇಲ್ಲ ನಾನು ನೋಡಿದಾಗಿಂದನೂ. ಒಂದೇ ಕಡ್ಜನೇ ಇಷ್ಟು ದೊಡ್ಡದಾಗಿ ಮನೆ ಕಟ್ತಾ ಇದೆ, ಗೂಡು ಕಟ್ಕೊತಾ ಇದೆ. ಫ್ರೆಂಡ್ಸ್, ಇನ್ನೊಂದು ಕಡೆನೂ ಕಟ್ಟಿದೆ. ಇದು ಬಚ್ಚಲು ಮನೇಲಿ ಕಟ್ಟಿರೋದು. ಯಾವ ರೀತಿ ಕಟ್ಟಿದೆ ನೋಡಿ. ಅಷ್ಟು ದೊಡ್ಡದಾಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಹುಳ ಇದೆ. ಅಲ್ಲಾದರೆ ನಮ್ಮ ರೂಮ್ ಕಬೋರ್ಡಲ್ಲಿ ಒಂದೇ ಒಂದಿರೋದು. ಒಂದೇ ಒಂದಂದರೆ ಅದು ಇನ್ನೂ ಜಾಸ್ತಿ ಆಗ್ಬೋದು ಮುಂದಕ್ಕೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕಟ್ಟಿದೆ ಅಂತ ಮೈ ಜುಮ್ಮನ್ನುತ್ತೆ. ನನಗೆ ಭಯ ಯಾಕಿಲ್ಲ ಅಂದರೆ, ಇದೊಂದು ಇದಿದೆಯಲ್ಲ, ಏನೋ ಪರದೆ ಹಾಕಿರೋದಕ್ಕೆ ಧೈರ್ಯವಾಗಿದ್ದೀನಿ. ಇಲ್ಲಾಂದರೆ ನಾನು ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಡ್ತಿದ್ದೆ. ಎಷ್ಟು ಹುಳ ಇದೆ ನೋಡಿ, ಎಲ್ಲ ದೊಡ್ಡ ದೊಡ್ಡ ಹುಳನೇ. ಅಪ್ಪಾ ಅದೇ ನೋಡಿದ್ರೆ ಎಷ್ಟೊಂದಿದೆ ಅಂತ. ಫ್ರೆಂಡ್ಸ್, ಎಲ್ಲ ನೋಡಿದ್ರಾ ಹೇಗಿದೆ ನಮ್ಮ ಮನೇಲಿ ಹೆಂಗೆ ಜೇನು ಕಟ್ಟಿದೆ, ಹೆಂಗೆ ಕಡಜ ಕಟ್ಟಿದೆ. ಈಚೆ ಹೋದರೆ ಜೇನು, ಒಳಗೆ ಬಂದರೆ ಕಡಜ. ಚೆನ್ನಾಗಿದೆ ಅಲ್ವಾ? ಆದರೆ ಪಾಪ ಯಾವತ್ತಾಗಲಿ ಜೇನಾಗಲಿ ಕಡಜ ಆಗಲಿ ನಮಗೆ ತೊಂದರೆ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಕಡಜ ಅಲ್ಲಿ ನಮ್ಮ ಇದರಲ್ಲಿ ಏನು ಕಾಲಿಂಗ್ ಬೆಲ್ ಇರುತ್ತಲ್ಲ, ಕಾಲಿಂಗ್ ಬೆಲ್ಲಲ್ಲಿ ಕಟ್ಟಿದೆ. ಅಲ್ಲೂ ಕಟ್ಟಿದೆ ಅದು. ಅಲ್ಲಿ ಮಾತ್ರ ಸ್ವಲ್ಪ ಓಡಾಡುವಾಗ ಮಾತ್ರ 2-3 ಸಲ ಕಡಜ ಕೈಲಿ ಕಚ್ಚಿಸ್ಕೊಟ್ಟಿದೆ. ಆದರೆ ಜೇನು ಕೈಲಿ ಯಾವತ್ತೂ ಕಚ್ಚಿಲ್ಲ ಅದು. ಕಡ್ಜದ ಕೈಲಿ ಮಾತ್ರ ನಾನು ಕಚ್ಚಿಸ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡು ನನ್ನ ಮಗಳಿಗೂ ಒಂದು ಸಲ ಕಚ್ಚಿತ್ತು ಅಷ್ಟೇ, ನನ್ನ ಮಗಳಿಗೆ. ನನಗೆ ಮಾತ್ರ 3-4 ಸಲ ಕಚ್ಚಿಸ್ಕೊಬಿಟ್ಟಿದ್ದೀನಿ ಕಡಜ ಕೈಯಲ್ಲಿ. ಆವಾಗ ಕಡಜ ನೋಡು, ಆ ಕಾಲಿಂಗ್ ಬೆಲ್ ಸೈಡೇ ಓಡಾಡ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ, ಈಗ ಓಡಾಡ್ತೀನಿ. ಈಗ ಅಲ್ಲೇ ಇದ್ದರೂ ಏನು ಭಯ ಆಗಲ್ಲ, ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಜೇನು ಅಷ್ಟೇ, ಜೇನು ಸ್ಟಾರ್ಟಿಂಗ್ ಬಂದಾಗ ಅಪ್ಪಾ ನಂಗೆ ಬೇಡ, ಫಸ್ಟ್ ಓನರ್ಗೆ ಕೇಳಿಸಿ ಅಂತ ನಮ್ಮ ಮನೆಯವ್ರಿಗೆ ಬಲವಂತ ಮಾಡಿಬಿಟ್ಟಿದ್ದೆ. ಅವ್ರು ಹೋಗಿ ಹೇಳಲಿಲ್ಲ, ಜೇನು ಕೇಳಿಸ್ತಿಲ್ಲ, ಅದು ಹಂಗೆ ಓಡಾಡ್ತಾ ಈಗ ಧೈರ್ಯ ಬಂದುಬಿಟ್ಟಿದೆ. ಈಗೇನಿಲ್ಲ ಅಂದರೆ ಅಂದರೆ ಜೇನು ಇದು ಓಡಾಡೋವಾಗ ಮಾತ್ರ ಅಲ್ಲಿ ಓಡಾಡಬಾರ್ದು, ಅಷ್ಟು ಬಿಟ್ಟರೆ ಬೇರೆ ಅದಕ್ಕೇನು ತೊಂದರೆ ಮಾಡಿಲ್ಲ ಅಂದರೆ ಅದು ನಮಗೇನು ಮಾಡಲ್ಲ. ಈಗ ಡೈಲಿ ಅಲ್ಲೇ ಓಡಾಡ್ತೀವಲ್ಲ, ಏನು ಭಯ ಏನಿಲ್ಲ, ಈಗ ಧೈರ್ಯವಾಗಿ ಓಡಾಡ್ತೀನಿ. ನೋಡಿದ್ರಲ್ಲ ಹೆಂಗೆ ನಮ್ಮ ಮನೇಲಿ ಜೇನು ಕಡಜ ಎಲ್ಲ ಹೆಂಗೆ ಕಚ್ಚಿದೆ ಅಂತ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಯಮುನಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ.